ನಾವು ನಮಗೋಸ್ಕರ ಮಾತ್ರ ಅಷ್ಟೇ ನಾವು ಪ್ರಾರ್ಥನೆ ಮಾಡುವವರಾಗಿರಬಾರ್ದು. ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ, ನಮ್ಮ ಕೆಲಸಕ್ಕೋಸ್ಕರ, ನಮಗಿರೋ ಪರಿಸ್ಥಿತಿಗಳಿಗೋಸ್ಕರ ಅಷ್ಟೇ ನಾವು ಪ್ರಾರ್ಥನೆ ಮಾಡಬಾರದು. ಏಳನೇದಾಗಿ ತನ್ನ ಭಕ್ತರಿಗೋಸ್ಕರ. ಕಳೆದ ವಾರದಲ್ಲಿ ನಾವು ನೋಡಿದ್ದೇವೆ ಪ್ರಾರ್ಥನೆ ಹೇಗೆ ಮಾಡಬೇಕು. 6 ವಿಷಯಗಳನ್ನು ನಾವು ಕಲ್ತಿದ್ದೇವೆ. ಪರಲೋಕದಲ್ಲಿರುವ ನಮ್ಮ ತಂದೆ, ಪರಿಶುದ್ಧವಾದ ನಿನ್ನ ನಾಮ, ನಿನ್ನ ಚಿತ್ತ ನೆರವೇರಲಿ, ನಿನ್ನ ರಾಜ್ಯ ಬರಲಿ, ನಮ್ಮ ಅನ್ನದಿಂದ ಆಹಾರವನ್ನ ದಯಪಾಲಿಸು, ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಎಂಬುದಾಗಿ 6 ವಿಷಯದಲ್ಲಿ ಹಂತವಾಗಿ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕಂತ ನಾವು ಕಲ್ತಿದ್ದೇವೆ. 2ನೇ ಭಾಗದಲ್ಲಿ ಯೇಸು ಸ್ವಾಮಿಯ ಪ್ರಾರ್ಥನೆ. ಯೇಸು ಸ್ವಾಮಿ ಹೇಗೆ ಪ್ರಾರ್ಥನೆ ಮಾಡಿದ? ಕಣ್ಣೀರಿಂದ ಪ್ರಾರ್ಥನೆ ಮಾಡಿದ, ಕೂಗಿ ಪ್ರಾರ್ಥನೆ ಮಾಡಿದ, ಆತನು ಬಲವಾಗಿ ಕೂಗುತ್ತಾ ತಂದೆ ಮುಂದೆ ಪ್ರಾರ್ಥನೆ ಮಾಡಿದ ಎಂಬುದಾಗಿ ನಾವು ನೋಡಿದ್ದೇವೆ. ಸೊ ಇವತ್ತು ನಾವು ನೋಡ್ಲಿಕ್ಕಿದ್ದೇವೆ. ಸೊ ಯೇಸು ಸ್ವಾಮಿ ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಿದ ಒಂದು ಕ್ರಮ. ಕೆಲವೊಂದು ಸಾರಿ ನಮ್ಮ ಜೀವಿತದಲ್ಲಿ ಯಾವ ವಿಷಯದಲ್ಲಿ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ಬೇಕಂತ ನಮ್ಗೆ ಗೊತ್ತಾಗಲ್ಲ. ಕೆಲವರು ಕೇಳುವಾಗ ಪ್ರಾರ್ಥನೆ ಮಾಡಿ ಬ್ರದರ್, ಪ್ರಾರ್ಥನೆ ಮಾಡಿ ಸಿಸ್ಟರ್ ಅಂತ ಕೇಳುವಾಗ ಅವ್ರು ಹೇಳ್ತಾರೆ ಪ್ರಾರ್ಥನೆ ಮಾಡೋದು ನಮ್ಗೆ ಗೊತ್ತಿಲ್ಲ ರೀ. ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡೋ ಆಸೆ ಇದೆ, ಪ್ರಾರ್ಥನೆ ಮಾಡ್ಲಿಕ್ಕೆ ಹೃದಯ ಇದೆ, ಪ್ರಾರ್ಥನೆ ಮಾಡ್ಲಿಕ್ಕೆ ಮನಸ್ಸಿದೆ, ಆದ್ರೆ ಹೇಗೆ ಮಾಡ್ಬೇಕಂತ ಗೊತ್ತಿಲ್ಲ. ಅದಕ್ಕೆ ಇವತ್ತು ಅನೇಕ ಜನ ಪ್ರಾರ್ಥನೆ ಮಾಡಕ್ಕೆ ಮುಂದೆ ಬರ್ತಾ ಇಲ್ಲ, ಪ್ರಾರ್ಥನೆ ಮಾಡಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ದೇವರ ವಾಕ್ಯದಲ್ಲಿ ಕೂಡ ನಾವು ನೋಡುತ್ತೇವೆ. ಲೂಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 1ನೇ ವಚನದಲ್ಲಿ, ಒಂದಾನೊಂದು ದಿವಸದಲ್ಲಿ ಆತನು ಪ್ರಾರ್ಥನೆ ಮಾಡಿ ಮುಗಿಸಿದಾಗ ಆತನ ಶಿಷ್ಯರಲ್ಲಿ ಒಬ್ಬರು ಬಂದು ಹೇಳ್ತಾನೆ, ಸ್ವಾಮಿ ನಮಗೆ ಪ್ರಾರ್ಥನೆ ಮಾಡುವುದನ್ನ ಕಲಿಸು. ಯೋಹಾನ ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಕಲಿಸಿದ ಹಾಗೆ ನಮಗೂ ಕೂಡ ಪ್ರಾರ್ಥನೆ ಮಾಡುವುದನ್ನು ಏನ್ ಮಾಡು, ಕಲಿಸು ಅಂತ ಕೇಳಿದ. ಯಾಕೆ ಆ ಮಾತನ್ನು ಕೇಳಿದಂದ್ರೆ, ಯೇಸು ಸ್ವಾಮಿ ಮೇಲಿನ ವಚನ ಹೇಳ್ತದೆ ಆತನು ಪ್ರಾರ್ಥನೆ ಮಾಡಿ ಮುಗಿಸಿದಾಗ, ಅದಕ್ಕಿಂತ ಮುಂಚೆ ಅಲ್ಲ, ಆತನು ಪ್ರಾರ್ಥನೆ ಮಾಡಿ ಮುಗಿಸಿದಾಗ ಶಿಷ್ಯರು ಕೇಳ್ತಾ ಇದ್ದಾರೆ, ಸ್ವಾಮಿ ನಿನ್ನ ಪ್ರಾರ್ಥನೆ ಅದ್ಭುತವಾಗಿದೆ, ನಿನ್ನ ಪ್ರಾರ್ಥನೆ ಮಹತ್ವವುಳ್ಳಂತದ ಪ್ರಾರ್ಥನೆ ಆಗಿದೆ. ಸೊ ನಿನ್ನ ಹಾಗೆ ನಾವು ಕಲಿಯಲಿಕ್ಕೆ ನಾವು ಇಷ್ಟಪಡುತ್ತೇವೆ, ನಿನ್ನಂತ ಪ್ರಾರ್ಥನೆ ನಾವು ಕಲಿಯಲಿಕ್ಕೆ ಇಷ್ಟಪಡುತ್ತೇವೆ, ನಮಗೆ ಪ್ರಾರ್ಥನೆ ಮಾಡೋದನ್ನು ಕಲಿಸು ಎಂಬುದಾಗಿ ಶಿಷ್ಯರು ಕೇಳುವುದನ್ನ ನಾವು ನೋಡುವಂತರಾಗಿದ್ದೇವೆ. ಹಲ್ಲೆಲೂಯಾ. ಹೌದು, ಯೇಸು ಸ್ವಾಮಿ ಪ್ರಾರ್ಥನೆ ಈ ಲೋಕದಲ್ಲಿರುವಾಗ ಅದ್ಭುತವಾಗಿ ಆತನು ಪ್ರಾರ್ಥನೆ ಮಾಡಿದ. ಆತನ ಪ್ರಾರ್ಥನೆ ಒಂದು ಮಾತಿಗೆ ಮಾತ್ರ ದೇವರ ಸಾನ್ನಿಧ್ಯ ಚಲಿಸ್ತಾ ಇತ್ತು. ಒಂದು ಮಾತಿನಲ್ಲಿ ಕೂಡ ದೇವರು ತಾನೇ ಉತ್ತರ ಕೊಡ್ತಾ ಇದ್ದ, ತಂದೆಯಾದ ದೇವರು ಉತ್ತರ ಕೊಡ್ತಾ ಇದ್ದ. ಅಂತ ಬಲವುಳ್ಳ ಪ್ರಾರ್ಥನೆ, ಅದ್ಭುತ ಪ್ರಾರ್ಥನೆ ಯೇಸು ಸ್ವಾಮಿ ಆಗಿರುವುದರಿಂದ ಶಿಷ್ಯರು ಕೂಡ ಕೇಳ್ತಾ ಇದ್ದಾರೆ, ನಮಗೆ ಕಲಿಸು. ಇವತ್ತು ಸಭೆಯಾಗಿರುವಂತ ನಾವುಗಳು ಕೂಡ ನಾವು ಯೇಸು ಸ್ವಾಮಿಯಿಂದ ಪ್ರಾರ್ಥನೆ ಕಲಿಬೇಕು. ಕೆಲವರೆಲ್ಲ ಹೇಳ್ತಾರೆ, ಪಾಸ್ಟರ್ ನಾನು ಅವರಿಂದ ಪ್ರಾರ್ಥನೆ ಕಲ್ತಿದ್ದೇನೆ, ಇವರನ್ನು ನೋಡಿ ಪ್ರಾರ್ಥನೆ ಮಾಡಿ ಕಲ್ತಿದ್ದೇನೆ, ಅವರು ಮಾಡುವುದನ್ನು ನೋಡಿ ಕಲ್ತಿದ್ದೇನೆ. ಒಳ್ಳೆಯದು, ಪ್ರಾರಂಭದಲ್ಲಿ ಕಲಿಯುವುದು ಒಳ್ಳೆಯದು. ಆದ್ರೆ ನಿಜವಾದ ಬಲವಾದ ಪ್ರಾರ್ಥನೆ ಯೇಸುವಿನಿಂದ ನಾವು ಕಲಿಬೇಕು. ಆಮೆನ್. ನಿನ್ನ ರಕ್ಷಕನು ಆತನೇ, ನಿನ್ನ ಒಡೆಯನು ಆತನೇ, ನಿನಗೋಸ್ಕರ ವಿಜ್ಞಾಪನೆ ಮಾಡುವವನು ಆತನಾಗಿರುವುದರಿಂದ ಯೇಸುವಿನಿಂದ ನಾವು ಪ್ರಾರ್ಥನೆಯನ್ನ ಕಲಿಯಬೇಕಾಗಿದೆ. ಆಮೆನ್. ಹೆಚ್ಚರಿಗೆ ಪ್ರಾರ್ಥನೆ ಕಲಿಯುವಂತ ಆಸೆ ಇದೆ ರೀ. ಒಬ್ಬ ಭಕ್ತನ ಹೇಳ್ತಾನೆ, ಪ್ರಾರ್ಥನೆಯೇ ನಮ್ಮ ಉಸಿರಂತೆ. ಯಾರು ಪ್ರಾರ್ಥನೆ ಮಾಡುವುದಿಲ್ಲ ಅವರಲ್ಲಿ ಉಸಿರು ಇಲ್ಲ ಅಂತೆ. ಉಸಿರಿಲ್ಲದ ಮನುಷ್ಯನಿಗೆ ಏನಂತ ಕೇಳ್ತೀವಿ? ಡೆಡ್ ಬಾಡಿ. ಉಸಿರಿರುವ ಮನುಷ್ಯಗೆ ಜೀವಂತನು. ಅದಕ್ಕೆ ಬೈಬಲ್ ಹೇಳ್ತದೆ, ಸತ್ತವರು ನಿಮ್ಮನ್ನು ಸ್ತುತಿಸುವುದಿಲ್ಲ, ಜೀವಂತರು ನಿಮ್ಮನ್ನು ಏನ್ ಮಾಡ್ತಾರೆ? ಸ್ತುತಿಸ್ತಾರೆ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡುವಾಗ, ಪ್ರಾರ್ಥನಾ ಜೀವಿತ ನಮ್ಮೊಳಗಿಡುವಾಗ ನಾವು ಜೀವಂತವಾಗಿದ್ದೇವೆ ದೇವರಲ್ಲಿ. ಅಷ್ಟೇ, ನಾನು ಉಸಿರಾಡ್ತಾ ಇದ್ದೇನೆ, ನಾನು ಜೀವಿಸ್ತಾ ಇದ್ದೇನೆ, ಕೆಲಸ ಮಾಡ್ತೇನೆ, ಎಲ್ಲ ಮಾಡ್ತೇನೆ ಅಂತೇಳಿ ನಾವು ಹೇಳ್ಬೋದು. ಆದ್ರೆ ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ, ಪ್ರಾರ್ಥನೆ ಜೀವಿತ ನಮ್ಮೊಳಗಿಡಿಲ್ಲ ಅಂದ್ರೆ ಆತ್ಮಿಕವಾಗಿ ನಾವು ಜೀವಿಸುವಂತವರಲ್ಲ. ಆತ್ಮಿಕವಾಗಿ ದೇವರಲ್ಲಿ ನಾವು ಸತ್ತವರಾಗಿರುತ್ತೇವೆ. ದೇವರಲ್ಲಿ ಜೀವಂತವಾಗಿರ್ಬೇಕಾದ್ರೆ ಪ್ರಾರ್ಥನೆ ನಮಗೆ ಬೇಕು. ಅದಕ್ಕೆ ಶಿಷ್ಯರು ಕೇಳ್ತಾರೆ, ಸ್ವಾಮಿ ಬಲವಾದ ಪ್ರಾರ್ಥನೆ ನಮಗೆ ಬೇಕು, ಸಾಧಾರಣ ಪ್ರಾರ್ಥನೆ ನಮಗೆ ಬೇಡ, ನಿನ್ನಂತ ಪ್ರಾರ್ಥನೆ ನಮಗೆ ಬೇಕೆಂಬುದಾಗಿ ಕೇಳುವಾಗ ಯೇಸು ಸ್ವಾಮಿ ಲೋಕದಲ್ಲಿ ಆತನಿರುವಾಗ ಕೊನೆಗಳಿಗೆ ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ ನಾವು ನೋಡ್ತೇವೆ. ಕ್ರಮವಾಗಿ ಆತನು ಪ್ರಾರ್ಥನೆ ಮಾಡುವುದನ್ನ ನಾವು ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡುವಂತರಾಗಿದ್ದೇವೆ ಪ್ರೇರೆ. ಯೇಸು ಸ್ವಾಮಿ ಮೊದಲನೇದಾಗಿ ಆತನು ಪ್ರಾರ್ಥನೆ ಮಾಡ್ತಾನೆ, ತನಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ? ತನಗೋಸ್ಕರ. ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ? ತಂದೆ, ನಿನ್ನ ಬಳಿ ಇರುವ ಮಹಿಮೆಯಿಂದ ನನ್ನ ಏನ್ ಮಾಡು? ತುಂಬಿಸು. ನನ್ನ ಮಹಿಮೆ ಪಡಿಸು. ನಾನು ನಿನ್ನನ್ನು ಏನ್ ಮಾಡ್ತೇನೆ? ಮಹಿಮೆ ಪಡಿಸುತ್ತೇನೆ. ಯೇಸು ಸ್ವಾಮಿ ಮಾಡಿದಂತ ಮೊದಲನೇ ಪ್ರಾರ್ಥನೆ ಭಾಗ, ನನ್ನ ಮಹಿಮೆಯಿಂದ ತುಂಬಿಸು.
ಹಾಗಾದ್ರೆ ದೇವರ ಮಕ್ಕಳಾದ ನಾವುಗಳು ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು? ನಿನ್ನ ಬಲದಿಂದ ದೇವರೇ ನನ್ನ ತುಂಬಿಸು, ನಿನ್ನ ಆತ್ಮನಿಂದ ನನ್ನ ತುಂಬಿಸು, ನಿನ್ನಲ್ಲಿರುವ ಮಹಿಮೆಯಲ್ಲಿ ದೇವರೇ ನಾನು ಒಂದಾಗಿ ನಿನ್ನ ಆರಾಧಿಸಬೇಕು, ನಿನ್ನ ಪ್ರಾರ್ಥಿಸಬೇಕೆಂಬುದಾಗಿ ಯಾವಾಗ ದೇವರಲ್ಲಿ ನಾವು ಕೇಳುತ್ತೇವೋ ಖಂಡಿತವಾಗಿ ಕೇಳುವವನಿಗೆ ಪ್ರತಿಯೊಬ್ಬರಿಗೂ ಕೂಡ ಕರ್ತನು ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ನಾವು ಹೆಚ್ಚಾಗಿ ಏನನ್ನ ಕೇಳ್ತೇವೆ? ದೇವರೇ ನನಗೆ ಒಳ್ಳೆ ಆರೋಗ್ಯ ಕೊಡು, ಒಳ್ಳೆ ಮನಸ್ಸು ಕೊಡು, ಒಳ್ಳೆ ಬುದ್ಧಿ ಕೊಡು ಎಂಬುದಾಗಿ ಕೇಳ್ತೇವೆ, ಒಳ್ಳೇದು. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ದೇವರೇ ಮಹಿಮೆಯಿಂದ ನಾನು ತುಂಬಿಸು, ಮಹಿಮೆಯಲ್ಲಿ ನಾನು ನಡೀಬೇಕು, ನಿನ್ನ ಪ್ರಸನ್ನತೆಯಲ್ಲಿ ನಾನು ನಡೀಬೇಕು, ನಿನ್ನ ಸಾನ್ನಿಧ್ಯದಲ್ಲಿ ನಾನು ನಡೀಬೇಕೆಂಬುದಾಗಿ ಯಾವಾಗ ದೇವರಲ್ಲಿ ಕೇಳ್ತೀವೋ ತನ್ನ ಮಹಿಮೆ ನಮ್ಮ ಮೇಲೆ ಚಲಿಸುವಂತದಾಗಿದೆ. ಹಲ್ಲೆಲೂಯಾ. ಯೇಸುವನ್ನು ಕೇಳಿದ ತಂದೆ ನಿನ್ನ ಮಹಿಮೆ ನಾನು ತುಂಬಿಸು. ಇವತ್ತು ನಾವು ಪ್ರಾರ್ಥನೆ ಮಾಡುತ್ತೇವೆ, ಅದು ದೇವರ ಮಹಿಮೆಯನ್ನ ಕೇಳುವುದಿಲ್ಲ, ದೇವರ ಬಲವನ್ನ ಕೇಳುವುದಿಲ್ಲ, ದೇವರ ಆತ್ಮನ ಅಭಿಷೇಕವನ್ನ ಕೇಳುವುದಿಲ್ಲ. ಹೆಚ್ಚಾಗಿ ನಮ್ಮ ವೈಯಕ್ತಿಕ ಕಾರ್ಯಗಳನ್ನು ಮಾತ್ರವೇ ನಾವು ಕೇಳ್ತೇವೆ. ಆದ್ರೆ ದೇವರ ಮಹಿಮೆಯನ್ನ, ದೇವರ ಬಲವನ್ನ, ದೇವರ ಅಭಿಷೇಕವನ್ನ ನಾವು ದೇವರ ಹತ್ರ ಕೇಳಬೇಕು. ಯಾವಾಗ ನಾವು ಕೇಳ್ತೀವೋ ಆತ್ಮಿಕ ಬಲವನ್ನ ದೇವರಲ್ಲಿ ಹೊಂದಿಕೊಂಡು ನಾವು ಮುಂದೆ ಹೋಗುವಂತರಾಗಿದ್ದೇವೆ. ನೋಡಿ, ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ಬೈಬಲ್ ಹೇಳ್ತದೆ, ದೆವ್ವಗಳು ಆತನ ನೋಡಿದ ತಕ್ಷಣ ನಡಗಿದವಂತೆ. ಅದು ಇವತ್ತು ಹಂಗಾಗ್ತಾ ಇಲ್ಲ. ದೆವ್ವ ನೋಡಿ ನಾವು ನಡೀತೇವೆ, ಹೌದಲ್ವಾ? ಇವತ್ತು ಉಲ್ಟಾಗಿದೆ. ಯಾಕ? ಆತ್ಮನ ಬಲ ಇಲ್ಲ, ಆತ್ಮನ ಅಭಿಷೇಕ ಇಲ್ಲದ ಕಾರಣ ನಾವು ನಡುಗುವಂತರಾಗಿರ್ತೇವೆ. ನೋಡಿ, ದೇವರ ಬಲ, ದೇವರ ಅಭಿಷೇಕ ಈ ಲೋಕದಲ್ಲಿರುವಾಗ ನಮಗೆ ಬೇಕು. ದೇವರೇ ನಿನ್ನ ಬಲದಿಂದ ನಾನು ತುಂಬಿಸಪ್ಪ, ನಿನ್ನ ಬಲದಲ್ಲಿ ನಾನು ನಡೀಬೇಕು, ನಿನ್ನ ಬಲದಲ್ಲಿ ನಾನು ಜೀವಿಸಬೇಕು. ದೇವರೇ ನನ್ನ ಬಲ ಅಲ್ಲ, ನಿನ್ನ ಬಲದಿಂದ ನಾನು ಪ್ರಾರ್ಥಿಸಬೇಕು. ದೇವರೇ ನನ್ನ ಬಲದಿಂದಲ್ಲ ಮಾಡುವುದು, ನಿನ್ನ ಬಲದಿಂದ ನಾನು ಮಾಡಬೇಕು. ದೇವರೇ ನಿನ್ನ ಬಲದಲ್ಲಿ ನಾನು ಮುಂದೆ ಹೋಗ್ಬೇಕೆಂಬುದಾಗಿ ಯಾವಾಗ ನಾವು ಪ್ರಾರ್ಥಿಸ್ತೀವೋ ದೇವರು ತನ್ನ ಬಲದಿಂದ ನಮ್ಮನ್ನ ತುಂಬಿಸ್ತಾನೆ. ಆಮೆನ್. ಮೊದಲನೇದಾಗಿ ಯೇಸು ಸ್ವಾಮಿ ತನಗೋಸ್ಕರ ಪ್ರಾರ್ಥನೆ ಮಾಡಿದ. ಎರಡನೇದಾಗಿ ತನ್ನ ಶಿಷ್ಯರಿಗಾಗಿ ಆತನು ಪ್ರಾರ್ಥನೆ ಮಾಡಿದ. 6ನೇ ವಚನದಿಂದ 19ನೇ ವಚನವರೆಗೆ, ಯೋಹಾನ 17ನೇ ಅಧ್ಯಾಯ 6ನೇ ವಚನದಿಂದ 19ನೇ ವಚನವರೆಗೆ ತನ್ನ ಶಿಷ್ಯರಿಗಾಗಿ ಆತನು ಪ್ರಾರ್ಥನೆ ಮಾಡಿದ. ಯಾರು ಶಿಷ್ಯರು? ಯೇಸಪ್ಪನ ಪಾದವನ್ನು ಹಿಡಿದುಕೊಂಡು ಯೇಸಪ್ಪನನ್ನೇ ಹಿಂಬಾಲಿಸುವಂತ ಶಿಷ್ಯರು. ನೋಡಿ, ತನಗೋಸ್ಕರ ಪ್ರಾರ್ಥನೆ ಮಾಡಿದ, ತನ್ನ ನಂಬಿದವರಿಗೋಸ್ಕರ ಕೂಡ ಪ್ರಾರ್ಥನೆ ಮಾಡಿದ. ನಾವು ನಮಗೋಸ್ಕರ ಮಾತ್ರ ಅಷ್ಟೇ ನಾವು ಪ್ರಾರ್ಥನೆ ಮಾಡುವವರಾಗಿರಬಾರದು, ನಮಗೋಸ್ಕರ ಅಷ್ಟೇ ನಾವು ಜೀವಿಸುವವರಾಗಿರಬಾರದು. ನಮಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ, ನಮ್ಮ ಕೆಲಸಕ್ಕೋಸ್ಕರ, ನಮಗಿರೋ ಪರಿಸ್ಥಿತಿಗಳಿಗೋಸ್ಕರ ಅಷ್ಟೇ ನಾವು ಪ್ರಾರ್ಥನೆ ಮಾಡಬಾರದು. ಏಳನೇದಾಗಿ ತನ್ನ ಭಕ್ತರಿಗೋಸ್ಕರ, ತನ್ನ ಶಿಷ್ಯರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಹಲ್ಲೆಲೂಯಾ. ಯಾರೆಲ್ಲ ದೇವ ನಂಬಿದ ಮಕ್ಕಳು ಇರ್ತಾರಲ್ಲ, ದೇವರೇ ಸಭೆಯಲ್ಲಿ ಇಷ್ಟು ಜನ ದೇವ ಮಕ್ಕಳಿದಾರಪ್ಪ, ಸ್ವಾಮಿ ಅವರ ನಂಬಿಕೆಯನ್ನ ಬಲಪಡಿಸು, ಅವರ ವಿಶ್ವಾಸವನ್ನ ಬಲಪಡಿಸು. ದೇವರೇ ಅವರು ಬಿದ್ದು ಹೋಗಬಾರದು, ನಿನ್ನಲ್ಲಿ ಬಲ ಹೊಂದಬೇಕು, ನಿನ್ನಲ್ಲಿ ಬಲದವರು ಮುಂದೆ ಸಾಗಬೇಕು ದೇವರೆಂಬುದಾಗಿ ಪ್ರಾರ್ಥನೆ ಅವರಿಗೋಸ್ಕರ ನಾವು ಮಾಡ್ಬೇಕ್ರಿ. ಆಮೆನ್. ಎಷ್ಟು ಜನ ಸಭೆಗಾಗಿ ಪ್ರಾರ್ಥನೆ ಮಾಡ್ತೀರಾ? ನೋಡಿ, ಶಿಷ್ಯರಿಗೋಸ್ಕರ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನಂತ ಶಿಷ್ಯರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ? ಆ ವಚನಗಳ ಕೆಳಗಡೆ ನಾವು ನೋಡ್ತೇವೆ, ನಂಬಿಕೆಯಲ್ಲಿ ಜೀವಿಸುವಂತೆ, ಅವರು ಬಲವಾಗಿ ನಂಬಿಕೆಯಲ್ಲಿ ಶೋಧನೆಯಲ್ಲಿ ಬೀಳದ ಹಾಗೆ ಜೀವಿಸುವಂತೆ ಕಾಪಾಡು ನಡೆಸು ತಂದೆ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. 3 ವಿಷಯಗಳಿಂದ ನೋಡ್ತೇವೆ. ಒಂದು, ನಂಬಿಕೆಯಲ್ಲಿ ಬಲವಾಗಿ ನಿಂತ್ಕೋಬೇಕು. ಎರಡನೇದಾಗಿ ಶೋಧನೆಯಲ್ಲಿ ಬೀಳಬಾರ್ದು, ಶೋಧನೆ ಏನ್ ಮಾಡಬಾರ್ದು, ಅವರು ಬೀಳಬಾರ್ದು. ಮೂರನೇದಾಗಿ ಅವರನ್ನು ಕಾಪಾಡಪ್ಪ, ಎಲ್ಲ ಕೇಡುಗಳಿಂದ ಅವರನ್ನು ನೀನೇನ್ ಮಾಡು, ಕಾಪಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ನೋಡಿ, ಸಭೆಯಲ್ಲಿರುವಂತ ಮಕ್ಕಳು, ಎಲ್ಲ ಮಕ್ಕಳು ನಿನ್ನಂತ ನಂಬಿಕೆಯಲ್ಲಿ ಅವರು ಇರಲ್ಲ, ನಿನ್ನಂತ ಬಲವಾದ ವಿಶ್ವಾಸದಲ್ಲಿ ಅವರು ಇರಲ್ಲ. ಕೆಲವರು ಬಲವಂತರಾಗಿರ್ತಾರೆ, ಕೆಲವರು ಬಲಹೀನರಾಗಿರ್ತಾರೆ, ಕೆಲವರು ನಿರೀಕ್ಷೆ ಉಳ್ಳವರಾಗಿರ್ತಾರೆ, ಕೆಲವರು ನಿರೀಕ್ಷೆಯನ್ನು ಕಳ್ಕೊಂಡವರಾಗಿರ್ತಾರೆ, ಕೆಲವರು ದೇವರನ್ನ ಆತುಕೊಂಡು ಜೀವಿಸ್ತಾ ಇರ್ತಾರೆ, ಕೆಲವರು ತಮ್ಮ ಪರಿಸ್ಥಿತಿಗಳ ಮೇಲೆ ಆತುಕೊಂಡು ಜೀವಿಸ್ತಾ ಇರ್ತಾರೆ. ಅವರಿಗೋಸ್ಕರ ಸಭೆ ನಾವು ಪ್ರಾರ್ಥನೆ ಮಾಡಲೇಬೇಕಾಗಿದೆ. ನೋಡಿ, ಯೇಸು ಸ್ವಾಮಿ ಕೊನೆ ಗಳಿಗೆಯಲ್ಲಿ ಹೋಗ್ತಾ ಇದ್ದಾನೆ. 18ನೇ ಅಧ್ಯಾಯಕ್ಕೆ ಬರುವಾಗ ಆತನ ಹಿಡ್ಕೊಂಡು ಹೋಗ್ತಾರೆ, ಸಿಪಾಯಿಗಳು ಬಂದು ಆತನ ಹಿಡ್ಕೊಂಡು ಹೋಗ್ತಾರೆ. 17ನೇ ಅಧ್ಯಾಯದಲ್ಲಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನೋಡಿ, ಅವರು ಬಲವಾಗಿ ನಿಂತುಕೋಬೇಕೆಂಬುದಾಗಿ ಪ್ರಾರ್ಥನೆ ಮಾಡಿದ, ಶೋಧನೆಯಿಂದ ತಪ್ಪಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡಿದ. ಮತ್ತೆ ನಾವು ನೋಡ್ತೇವೆ, ಐಕ್ಯವಾಗಿರ್ಬೇಕೆಂಬುದಾಗಿ ಪ್ರಾರ್ಥನೆ ಮಾಡಿದ. ದೇವರೇ ಸಭೆಯಲ್ಲಿರುವವರು ಎಲ್ಲರೂ ಐಕ್ಯವಾಗಿರ್ಬೇಕಂತ ನಾವು ಪ್ರಾರ್ಥನೆ ಮಾಡಬೇಕು. ನೋಡಿ, ಶಿಷ್ಯರಲ್ಲಿ ಜಗಳ ನಡೀತಾ ಇತ್ತು. ಏನ್ ಜಗಳ ನಡೀತಾ ಇತ್ತು ಗೊತ್ತಾ? ಶಿಷ್ಯರು ಹೇಳ್ತಾ ಇದ್ರು, ನಾನು ಯೇಸುವಿನ ಪಕ್ಕದಲ್ಲಿ ಕೂತ್ಕೊಳ್ತೇನೆ. ಇನ್ನೊಬ್ಬರು ಹೇಳ್ತಾ ಇದ್ದಾರೆ, ನಾನು ಯೇಸುವಿನ ಪಕ್ಕದಲ್ಲಿ ಕೂತ್ಕೊಳ್ತೇನೆ. ಯೇಸುವಿಗೆ ನಾನು ಎಲ್ಲಾ ಶಿಷ್ಯರಲ್ಲಿ ದೊಡ್ಡವನಾಗಿದ್ದೇನೆ ಅಂತ ಪೇತ್ರ ಅಂದ್ಕೊಳ್ತಾ ಇದ್ದೇನೆ. ಯೂದನಂತ ಇದ್ದೇನೆ, ನಾನು ಖಜಾನ್ಸಿ, ನನ್ನ ಹತ್ರ ಎಲ್ಲ ಹಣಕಾಸಿನ ಎಲ್ಲ ಚೀಲ ನನ್ನ ಹತ್ರ ಇದೆ, ನಾನು ಯೇಸು ಹತ್ರ ಕೂಡ್ತೀನಿ ಎಂಬುದಾಗಿ ಅವರಲ್ಲಿ ಜಗಳಗಳು ಪ್ರಾರಂಭ ಆಗ್ತಾ ಇದೆ. ಸಭೆಯಲ್ಲಿ ಜಗಳಗಳು ಪ್ರಾರಂಭ ಆಗ್ತವ? ಆಗುತ್ತೆ.
ಅನೇಕ ಜನರು ಸಭೆಯಲ್ಲೂ ಕೂಡ ನಾನು ಮೇಲೂ ನೀನು ಮೇಲು ಎಂಬುದಾಗಿರ್ತಾರೆ. ನನಗಾ ಕೇಳಿಲ್ಲ ನಿನಗಾ ಕೇಳಿಲ್ಲ ಎಂಬುದಾಗಿರ್ತಾರೆ. ಅನೇಕರು ಕೆಲವರ ಮೇಲೆ ಪ್ರೀತಿ ಇರಲ್ಲ, ಅನೇಕರು ಕೆಲವರ ಮೇಲೆ ಭರವಸೆ ಇಲ್ಲದೆ ನಂಬಿಕೆ ಇಲ್ಲದೆ ಜೀವಿಸ್ತಾ ಇರ್ತಾರೆ. ಅದಕ್ಕಾಗಿ ದೇವರ ಮಕ್ಕಳಾದ ನಾವುಗಳು ಎರಡನೇದಾಗಿ ಪ್ರಾರ್ಥನೆ ಮಾಡಬೇಕು, ದೇವರೇ ಅವರು ಐಕ್ಯವಾಗಿರಬೇಕು. ಸಭೆಯವರು ಯಾವ ರೀತಿಯಲ್ಲಿ ಇರಬೇಕು? ಕೃಪೆ ಪ್ರಾರ್ಥನೆ ಬಂದ್ರೆ ಸಭೆ ಹೇಗಿರಬೇಕು? ಐಕ್ಯವಾಗಿರಬೇಕು. ಒಂದೇ ನಂಬಿಕೆ, ಒಂದೇ ವಿಶ್ವಾಸ, ಒಂದೇ ಮಾತು, ಒಂದೇ ನಡೆ, ಒಂದೇ ನುಡಿ, ಒಂದೇ ಭರವಸೆಯಲ್ಲಿ ದೇವರೇ ಸಭೆ ಮಕ್ಕಳು ಐಕ್ಯವಾಗಿ ಜೀವಿಸಬೇಕೆಂಬುದಾಗಿ ಕೂಡ ಎರಡನೇದಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಆಮೇನ್. ಮೊದಲನೇದಾಗಿ ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು? ದೇವರೇ ನಿನ್ನ ಬಲದಿಂದ ನನ್ನ ತುಂಬಿಸು, ನಿನ್ನ ಮಹಿಮೆಯಿಂದ ನನ್ನ ತುಂಬಿಸು, ನನ್ನನ್ನಷ್ಟೇ ಅಲ್ಲ ನನ್ನ ಕುಟುಂಬವನ್ನ, ನನ್ನ ಮಕ್ಕಳನ್ನ ನೀನು ತುಂಬಿಸು, ನಡೆಸಿ ಎಂಬುದಾಗಿ ನಿನಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಎರಡನೇದಾಗಿ ಯಾರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು? ತನ್ನ ಮಕ್ಕಳಿಗೋಸ್ಕರ, ತನ್ನನ್ನು ನಂಬಿ ಆರಾಧನೆ ಮಾಡುತ್ತಿರುವಂತ ದೇವರ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ನೋಡ್ರಿ, ಒಬ್ಬೊಬ್ಬರು ಒಂದೊಂದು ವಿಷಯ ಸಮಸ್ಯೆಯಲ್ಲಿ ಇರ್ತಾರೆ, ಆ ಸಮಸ್ಯೆಗಳಲ್ಲಿ ಹಾದು ಹೋಗ್ತಾ ಇರ್ತಾರೆ, ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ನೋಡಿ, ನೀನು ಸಮಸ್ಯೆಯಲ್ಲಿರುವಾಗ, ನೀನು ಬಾಧೆಯಲ್ಲಿರುವಾಗ ನಿನಗೋಸ್ಕರ ಒಬ್ರು ಪ್ರಾರ್ಥನೆ ಮಾಡಿದ್ದಾರೆ. ನೀನು ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಕ್ಕಾಗಲ್ವಾ? ಮಾಡಬೇಕು. ಯಾವಾಗ ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವೋ ಖಂಡಿತವಾಗಿ ಕೂಡ ದೇವರು ಅವರಿಗಿಂತ ಹೆಚ್ಚಾಗಿ ನಿನ್ನನ್ನ ದೇವರು ಬಲಪಡಿಸ್ತಾರೆ. ಆದ್ರೆ ಈಗ ಏನಾಗಿದೆ ಅಂದ್ರೆ ಬರೀ ಸ್ವಾರ್ಥ ನಮ್ಮೊಳಗೆ ಬಂದಿರುವುದರಿಂದ ಬರೀ ನಮಗೋಸ್ಕರ ಮಾತ್ರ ಪ್ರಾರ್ಥನೆ ಮಾಡ್ತೇವೆ. ಪ್ರಭು ಮೈ अच्छा रहना चाहिए, मेरे परिवार अच्छा रहना चाहिए, मेरा काम अच्छा चलना चाहिए, प्रभु मैं अच्छा रहना, मेरा काम, मेरा परिवार, मेरे बेटी लोग सभी लोग अच्छा रहना चाहिए, मैं मेरे लिए यही बात चल रहा है दुनिया में। परमेश्वर वचन कहता है दूसरों के लिए भी आप लोग प्रार्थना करिए. ಬೇರೆಯವರಿಗಾಗಿ ಕೂಡ ಏನ್ ಮಾಡಬೇಕು? ಪ್ರಾರ್ಥನೆ ಮಾಡಿ. ಯೇಸು ಸಹ ಅದನ್ನೇ ಮಾಡಿದ. ಮೊದಲನೇದಾಗಿ ಅವರು ಶೋಧನೆಯಲ್ಲಿ ಬೀಳದ ಹಾಗೆ ಪ್ರಾರ್ಥನೆ ಮಾಡಿದ. ಎರಡನೇದಾಗಿ ಬಲವಾಗಿರುವಂತೆ ಪ್ರಾರ್ಥನೆ ಮಾಡಿದ. ಮೂರನೇದಾಗಿ ಐಕ್ಯವಾಗಿರುವಂತೆ ಪ್ರಾರ್ಥನೆ ಮಾಡಿದ. ನಾಲ್ಕನೇದಾಗಿ ಏನಂತ ಪ್ರಾರ್ಥನೆ ಮಾಡಿದ ಅಂದ್ರೆ, ನನ್ನ ಆನಂದ ದೇವರೇ ಇವರ ಒಳಗಡೆ ಇರಬೇಕು. ಸ್ವಾಮಿ ಪ್ರಾರ್ಥನೆ ಮಾಡಿದ, ನನ್ನ ಆನಂದ ಇವರ ಒಳಗಡೆ ಇರಬೇಕು. ಯಾವಾಗಲೂ ಮಕ್ಕಳು ಆನಂದವಾಗಿರಬೇಕೆಂಬುದಾಗಿ ಪ್ರಾರ್ಥನೆ ಮಾಡಿದ. ಹಲ್ಲೆಲೂಯಾ. ನೋಡಿ, ದೇವರ ಆಸೆ ಏನಂದ್ರೆ, ಯೇಸಪ್ಪನ ಒಂದು ಹೃದಯ ಆಸೆ ಏನಂದ್ರೆ, ಸಭೆಯಲ್ಲಿರುವ ಎಲ್ಲಾ ಮಕ್ಕಳು ಆನಂದವಾಗಿರ್ಬೇಕಂತ ಆತನಿಗೆ ಆಸೆ. ಯಾರು ಕೂಡ ದುಃಖದಲ್ಲಿ ಇರಬೇಕಂತ ಆತನಿಗೆ ಇಷ್ಟ ಇಲ್ಲ, ದುಃಖದಲ್ಲಿ ಜೀವಿಸಬೇಕಂತ ಆತನಿಗೆ ಇಷ್ಟ ಇಲ್ಲ, ಎಲ್ಲರೂ ಕೂಡ ಕೊರತೆಯಲ್ಲಿ ಇರಬೇಕಂತ ಆತನಿಗೆ ಇಷ್ಟ ಇಲ್ಲ. ಆತನಿಗೆ ಇಷ್ಟ ಇರುವಂತದ್ದು ಏನಂದ್ರೆ, ಎಲ್ಲರೂ ಆನಂದವಾಗಿರಬೇಕು. ಹಲ್ಲೆಲೂಯಾ. ಆನಂದವೇ ಉಲ್ಲಾಸವೇ ಸಂತೋಷವೇ ಸಂಭ್ರಮವೇ ಹೇಳುವ. ಆನಂದವೇ ಉಲ್ಲಾಸವೇ ಸಂತೋಷವೇ ಸಂಭ್ರಮವೇ. ಆತನ ಆಸೆ ಯಾವಾಗಲೂ ಆನಂದವಾಗಿರ್ಬೇಕು. ಯಾರು ಆನಂದವಾಗಿರ್ಬೇಕು ಹೇಳಿ? ಪಕ್ಕದಲ್ಲಿರುವವರು ಆನಂದವಾಗಿರ್ಬೇಕು. ಹೇಳಿ, ಕೈ ಮಾಡಿ. ಪಕ್ಕದಲ್ಲಿರುವವರು ಆನಂದವಾಗಿರ್ಬೇಕು. ಈ ಕಡೆ ಇರುವವರು ಆನಂದವಾಗಿರ್ಬೇಕು. ಆತ ನಂಬಿ ಜೀವಿಸ್ತಾ ಇರುವವರು ಆನಂದವಾಗಿರ್ಬೇಕು. ನೀವು ಅದನ್ನೇ ಬಯಸ್ತೀರಾ? ನಮ್ಮ ಸಭೆಯಲ್ಲಿರುವವರು ಆನಂದವಾಗಿರ್ಬೇಕಂತ ನೀವು ಬಯಸ್ತೀರಾ? ಬಹಳ ಜನ ನಾನೇ ಆನಂದವಾಗಿರ್ಬೇಕು, ನಾನೇ ಮುಂದೆ ಇರಬೇಕು, ನಾನೇ ಸರಿಯಾಗಿರ್ಬೇಕು ಎಂಬುದಾಗಿ ಬಹಳ ಜನ ಬಯಸ್ತಾರೆ. ನೋಡಿ, ಕೆಲವರೆಲ್ಲ ಆನಂದವಾಗಿರ್ಲಿಕ್ಕೆ ಬಯಸೋದಿಲ್ಲ. ನೋಡಿ, ಸಭೆಯಲ್ಲಿ ಸರಿಯಾಗಿತ್ತಂದ್ರೆ ನಾವು ಸರಿಯಾಗಿರ್ತೇವೆ, ಹೌದಾ ಇಲ್ಲ? ಉದಾಹರಣೆ, ಸಭೆಯಲ್ಲಿ ಯಾರಿಗಾದ್ರೂ ಒಂದು ತೊಂದರೆ ಆಯ್ತು ಅಂದ್ರೆ ಇಡೀ ಸಭೆಗೆ ತೊಂದರೆ ಆಗುತ್ತೆ. ಆದ್ರೆ ಇಡೀ ಸಭೆಯವರು ಆನಂದವಾಗಿದ್ರೆ ಎಲ್ಲರೂ ಕೂಡ ಏನಿರುತ್ತೆ? ಅದಕ್ಕಾಗಿ ಏನ್ ಮಾಡ್ಬೇಕಾಗಿದೆ? ಓಕೆ, ಯೇಸಪ್ಪನ ಹತ್ರ ಏನ್ ಮಾಡ್ಬೇಕು? ದೇವರೇ, ನಮ್ಮ ಸಭೆಯವರೆಲ್ಲರೂ ಕೂಡ ಆನಂದವಾಗಿರ್ಬೇಕಂತ ಪ್ರಾರ್ಥನೆ ಮಾಡಬೇಕಾಗಿದೆ. ಹಲ್ಲೆಲೂಯಾ. ಮತ್ತೆ ಮೂರನೇದಾಗಿ ನಾವು ನೋಡ್ತೇವೆ, ಮೊದಲನೇದಾಗಿ ತನಗೋಸ್ಕರ ಪ್ರಾರ್ಥನೆ ಮಾಡಿದ, ಎರಡನೇದಾಗಿ ತನ್ನ ನಂಬಿದಂತ ಭಕ್ತರಿಗೆ ಶಿಷ್ಯರಿಗೋಸ್ಕರ ಪ್ರಾರ್ಥನೆ ಮಾಡಿದ, ಮೂರನೇದಾಗಿ ನಾವು ನೋಡುತ್ತೇವೆ ಎಲ್ಲ ಭಕ್ತರಿಗೋಸ್ಕರ ಪ್ರಾರ್ಥನೆ ಮಾಡಿದ. ಒಂದ್ಸರಿ ಕೈ ಮಾಡಿ ಹೇಳಿ, ಎಲ್ಲ ಭಕ್ತರಿಗೋಸ್ಕರ. सभी के लिए, जो विश्वास किया सभी के लिए, ಎಲ್ಲ ಭಕ್ತರಿಗೋಸ್ಕರ ಪ್ರಾರ್ಥನೆ ಮಾಡಿದ. ಹಲ್ಲೆಲೂಯಾ. ಎಂತ ಹೃದಯ ನೋಡ್ರಿ ಅಪ್ಪಂದು. ತನ್ನ ಹಿಂಬಾಲಿಸಿದ ಶಿಷ್ಯರಿಗೋಸ್ಕರ ಪ್ರಾರ್ಥನೆ ಮಾಡಿದ, ಎಲ್ಲ ಭಕ್ತರಿಗೋಸ್ಕರ. ಸ್ವಾಮಿ, ಯಾರೆಲ್ಲ ನಿನ್ನ ಮೇಲೆ ವಿಶ್ವಾಸ ಮಾಡಿದ್ದಾರೆ, ನನ್ನ ಶಿಷ್ಯರ ಮುಖಾಂತರ ಯಾರೆಲ್ಲ ಸುವಾರ್ತೆ ಕೇಳಿ ನಿನ್ನ ನಂಬಿದ್ದಾರೆ, ಅವರೆಲ್ಲರನ್ನು ಕೂಡ ನೀನೇನ್ ಮಾಡಪ್ಪ? ಕಾಪಾಡು. ಅವರೆಲ್ಲರೂ ಕೂಡ ನಿಮ್ಮ ರೆಕ್ಕೆಯಲ್ಲಿ ಮರೆಮಾಚಿ ನಡೆಸು. ಅಷ್ಟು ಮಾತ್ರವಲ್ಲ, ಅವರೆಲ್ಲರೂ ಹೇಗಿರಬೇಕು? ಪ್ರೀತಿಯಲ್ಲಿ ಇರಬೇಕು. ಪ್ರೀತಿಯಲ್ಲಿ ಇರಬೇಕು. ನೋಡಿ, ದೇವರ ಮಕ್ಕಳೆಲ್ಲ ಪ್ರೀತಿಯಿಂದ ಇರಬೇಕಂತ ಕೂಡ ದೇವರಿಗೆ ಆಸೆ. ಇವತ್ತು ನಾವು ನೋಡ್ತೀವಿ ಅನೇಕ ಸಭೆಗಳಲ್ಲಿ ಪ್ರೀತಿ ಇಲ್ಲ.
ಕೆಲವ್ರಿಗೂ ಪ್ರೈಸ್ ಲಾರ್ಡ್ ಕೊಡ್ತಾರೆ, ಇನ್ನೊಬ್ರಿಗೆ ನೋಡ್ರಿ ಹೊರಗಡೆ ಇರುವಂತ ಜನರ ಒಂದು ಸ್ವಭಾವಗಳು ಸಭೆಗಳಲ್ಲಿ ಇವತ್ತು ಬಂದಿದೆ. ನೋಡಿ, ಪ್ರೀತಿ ಬೇಕು ಸಭೆಯಲ್ಲಿ. कलीसिया में क्या रहना चाहिए? प्यार रहना चाहिए. जब हम लोग प्यार करते हैं, परमेश्वर मन हमारा मन में रहते हैं. ಯಾವಾಗ ಇನ್ನೊಬ್ಬರನ್ನ ನಾವು ಪ್ರೀತಿಸ್ತೀವೋ ನಿಜವಾದ ಪ್ರೀತಿ ನಮ್ಮೊಳಗಡೆ ಇರ್ತದೆ. ಯಾವ ಟೈಮಲ್ಲಿ ಪ್ರೇಯರ್ ಮಾಡಿದ ಗೊತ್ತ್ರಿ ಈ ವಿಷಯ? ಶಿಲುಬೆಗೆ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. 17ನೇ ಅಧ್ಯಾಯದಲ್ಲಿ ಆತನ ಹಿಡಿಲಿಕ್ಕೆ ಬರ್ತಾ ಇದ್ದಾರೆ, ಶಿಲುಬೆಗೆ ಹೋಗ್ತಾ ಇದ್ದಾರೆ. ಆ ಕೊನೆ ಗಳಿಗೆಯಲ್ಲೂ ಕೂಡ ನಮ್ಮನ್ನು ಮರೆಯದೆ ನಮಗೋಸ್ಕರ ಆತನು ಪ್ರಾರ್ಥನೆಯನ್ನ ಮಾಡಿದಾನೆ. ಹಲ್ಲೆಲೂಯಾ. ಕೆಲವೊಂದ್ಸರಿ ನಾವ್ ಹೇಳ್ತೇವೆ, ನನ್ನ ಕಷ್ಟದಲ್ಲಿ ನಾನಿದ್ದೀನ್ರಿ, ಇನ್ನೊಬ್ರಿಗೋಸ್ಕರ ನಾ ಯಾಕೆ ಪ್ರಾರ್ಥನೆ ಮಾಡಕ್ ಆಗುತ್ತೆ, ನನ್ನ ಕಷ್ಟನೇ ನನಗೆ ಮನಾರದ ಅಂತ ಹೇಳ್ತೀವಿ. ಆದ್ರೆ ಯೇಸು ಸ್ವಾಮಿ ಹೇಳಿಲ್ಲ. ನೋಡಿ ಎಷ್ಟು ಬಾಧೆಯಲ್ಲಿ ಆತನ ಇದ್ದಾನೆ. ಗೆಸ್ತೇಮೆನ ತೋಟದಲ್ಲಿ ಬಾಧೆ ಪಡ್ತಾ ಇದ್ದಾನೆ. ಸ್ವಾಮಿ, ನನ್ನ ಚಿತ್ತದಂತೆ ಆಗದೆ ನಿನ್ನ ಚಿತ್ತದಂತೆ ಆಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿದ. ಅಷ್ಟು ನೋವಿನಲ್ಲಿ ಬಾಧೆಯಲ್ಲಿದ್ರು ಕೂಡ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ತಂದೆ ಇವರೆಲ್ಲರೂ ಐಕ್ಯವಾಗಿರ್ಬೇಕು, ಇವರಲ್ಲಿ ಆನಂದ ಇರಬೇಕು, ಇವರಲ್ಲಿ ಪ್ರೀತಿ ಇರಬೇಕು, ಇವರಲ್ಲಿ ಒಮ್ಮನಸ್ಸಿಂದ ನಡೀಬೇಕು ದೇವರೇ ಎಂಬುದಾಗಿ ಪ್ರಾರ್ಥನೆ ಮಾಡಿ ಆತನ ಶಿಲುಬೆಗೆ ಹೋಗುವುದನ್ನ ನಾವು ನೋಡುವಂತರಾಗಿದ್ದೇವೆ. ನಾವು ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಬೇಕಾಗಿದೆ. ನೋಡಿ, ಯೇಸು ಸ್ವಾಮಿ ಈ ವಿಷಯವನ್ನ ಇದುವರೆಗೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದುವರೆಗೂ ಆತನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಶಿಲುಬೆಗೆ ಹೋದ, ಪ್ರಾಣವನ್ನು ಕೊಟ್ಟ, ಸತ್ತನು, ಸಮಾಧಿಯಲ್ಲಿ ಆತನಿಟ್ರು, ಮತ್ತೆ ಆತನ ಎದ್ದು ಬಂದು ತಂದೆ ಬಲಪಾಶದಲ್ಲಿ ಇದ್ರು ಕೂಡ ತಂದೆ ಹತ್ರ ಬೇಡ್ತಾ ಇದ್ದಾರೆ, ತಂದೆ ಅವರು ಐಕ್ಯವಾಗಿರ್ಲಿ, ತಂದೆ ಅವ್ರ ಪ್ರೀತಿಯಲ್ಲಿರ್ಲಿ, ತಂದೆ ಅವ್ರ ಶೋಧನೆಯಲ್ಲಿ ಬೆಳಬಾರದು, ತಂದೆ ಅವರ ಬಲದಲ್ಲಿ ಜೀವಿಸಬೇಕು, ತಂದೆ ಅವ್ರ ಪ್ರೀತಿಯಿಂದ ನಡಿಬೇಕು, ತಂದೆ ಅವರ ಆನಂದದಲ್ಲಿ ಇರಬೇಕೆಂಬುದಾಗಿ ಇದುವರೆಗೂ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹೇಳಿ, ಇದುವರೆಗೂ ಕೂಡ ಎಲ್ಲರೂ ಸಣ್ಣ, ಇದುವರೆಗೂ ಕೂಡ ನಮಗೋಸ್ಕರ ತಂದೆ ಬಲಪಾಶದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯಾರು? ಯೇಸು ಸ್ವಾಮಿ. ಯಾರಿಗೋಸ್ಕರ? ಯಾಕೆ ನಾವಂತಷ್ಟು ಪುಣ್ಯವಂತರ ಅಂತೇಳಿ ಪ್ರೇಯರ್ ಮಾಡ್ತಾ ಇದ್ದಾನ? ನಮಗೆ ಗೊತ್ತು ನಮ್ಮಲ್ಲಿ ವೈಮನಸ್ಸುಗಳು ಬರ್ತವಂತ ಆತನಿಗೆ ಗೊತ್ತು. ನಾವು ಕಣ್ಣೀರಿಗೆ ಒಳಗಾಗ್ತೀವಂತ ಆತನಿಗೆ ಗೊತ್ತು. ಶೋಧನೆ ಬಂದಾಗ ನಾವು ಬಿದ್ದು ಹೋಗ್ತೀವಂತ ಆತನಿಗೆ ಗೊತ್ತು. ಅದಕ್ಕೆ ಸ್ವಾಮಿ ಇದುವರೆಗೆ ಕೇಳ್ತಾ ಇದ್ದಾನೆ, ಬೀಳಲಾರದ ಹಾಗೆ, ಶೋಧನೆ ಬಿದ್ದು ಹೋಗದ ಹಾಗೆ, ಐಕ್ಯವಾಗಿರುವಂತೆ, ಆನಂದವಾಗಿರುವಂತೆ ತಂದೆ ಬಲಪಾಶದಲ್ಲಿ ಇದುವರೆಗೂ ಕೂಡ ನಮ್ಮೆಲ್ಲರಿಗೋಸ್ಕರ ಆತನು ಏನ್ ಮಾಡ್ತಾ ಇದ್ದಾನೆ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ಆತನು ಇರುವಾಗ ತನಗೋಸ್ಕರ ಪ್ರಾರ್ಥನೆ ಮಾಡಿದ, ದೇವ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿದ, ಎಲ್ಲಾ ಭಕ್ತರಿಗೋಸ್ಕರ ಇವತ್ತು ನೀನು ನಾನು ನಮಗೋಸ್ಕರ ಪ್ರಾರ್ಥನೆ ಮಾಡಬೇಕಾಗಿದೆ. ದೇವ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕಾಗಿದೆ. ಯಾರೆಲ್ಲ ದೇವರ ವಾಕ್ಯ ಕೇಳಿ ದೇವರ ಮೇಲೆ ವಿಶ್ವಾಸ ಮಾಡ್ತಾರೋ ಅವರೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಬೇಕಾಗಿದೆ. ಹಾಲೆಲೂಯಾ, 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 ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನಾವು ಕರ್ತನ ಸಮ್ಮುಖದಲ್ಲಿ ಕೇಳೋಣ. ಹೌದು ಸ್ವಾಮಿ, ದೇವರೇ ಆತ್ಮಿಕ ಬಲಕ್ಕಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ದೇವರೇ, ಇದುವರೆಗೂ ಸ್ವಾಮಿ ಅದು ಬೇಕು, ಇದು ಬೇಕು, ಅದು ಮಾಡು, ಇದು ಮಾಡು ಎಂಬುದಾಗಿ ಹೇಳಿದ್ದು ಸಾಕು ಕರ್ತನೆ. ಇನ್ನು ಮೇಲೆ ನಾನು ಬಲ ಹೊಂದಬೇಕು, ಆತ್ಮದಲ್ಲಿ ಬಲ ಹೊಂದಬೇಕು, ಮಹಿಮೆಯಿಂದ ತುಂಬಿಸಲ್ಪಡಬೇಕು, ಅಭಿಷೇಕದಿಂದ ತುಂಬಿಸಲ್ಪಡಬೇಕು, ಬಲದಿಂದ ತುಂಬಿಸಲ್ಪಡಬೇಕು ಸ್ವಾಮಿ. ಈ ಲೋಕದಲ್ಲಿ ನಾನು ಇರುವಾಗ ನಿನ್ನ ಹಾಗೆ ನಾನು ಜೀವಿಸಬೇಕು ಕರ್ತನೆ. ಆತ್ಮಿಕ ಬಲದಲ್ಲಿ ನಾನು ಮುಂದೆ ಹೋಗಬೇಕು ಸ್ವಾಮಿ. ಅಂತ ಪ್ರಾರ್ಥನೆ ಬಲ ನನಗೆ ಬೇಕು ದೇವರೇ. ಸ್ವಾಮಿ, ನಿನಗಾಗಿ ಪ್ರಾರ್ಥಿಸಿದೆಯಾ? ನಿನ್ನ ನಂಬಿದ ಶಿಷ್ಯರಿಗಾಗಿ ಪ್ರಾರ್ಥನೆ ಮಾಡಿದೆಯಾ? ಎಲ್ಲ ಭಕ್ತರಿಗಾಗಿ ಪ್ರಾರ್ಥನೆ ಮಾಡಿದೆ ಸ್ವಾಮಿ. ಲಾರ್ಡ್ ವಿ ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ನಾನು ಕೂಡ ದೇವರೇ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನಪ್ಪ. ಎಲ್ಲರಿಗಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಹಾಲೆಲೂಯಾ, ಹಾಲೆಲೂಯಾ. ಯಾರ ಬಗ್ಗೆ ಕಳವಳ ಇಲ್ಲಪ್ಪ, ಎಲ್ಲರಿಗಾಗಿ ಪ್ರಾರ್ಥಿಸುವೆ. ಯಾರ ಬಗ್ಗೆ ಕಳವಳ ಇಲ್ಲಪ್ಪ. ಕೈಗಳೆತ್ತಿ ಹೇಳೋಣ, ಇವತ್ತಿನಿಂದ ದೇವರೇ ನಾನು ಎಲ್ಲರಿಗಾಗಿ ಪ್ರಾರ್ಥಿಸ್ತೇನೆ. ನನಗೋಸ್ಕರ ಮಾತ್ರ ಅಷ್ಟೇ ಅಲ್ಲ, ಎಲ್ಲರಿಗಾಗಿ ಪ್ರಾರ್ಥಿಸ್ತೇನೆ. ಎಲ್ಲರಿಗಾಗಿ ಮೊಣಕಾಲೂರು